ಪ್ರೀತಿಯ ಮಕ್ಕಳೇ, ಇಂದು ನಾವು 2ನೇ ತರಗತಿಯ ವಿಷಯ ಕನ್ನಡ ಪಾಠ 14 ಕಡಲು ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಪಾಠಪೂರ್ವ ಚಟುವಟಿಕೆ: ಕಪ್ಪೆ ಚಿಪ್ಪು. ಇದು ಸಮುದ್ರದಾಳದಲ್ಲಿರುವ ಒಂದು ಜೀವಿ. ಚಿಪ್ಪಿನೊಳಗಡೆ ಇದು ತನ್ನ ಆಹಾರವನ್ನು 2 ಚಿಪ್ಪುಗಳ ನಡುವೆ ಹಿಡಿದು ತಿನ್ನುತ್ತದೆ. ಇದು ಬೆಳೆದಂತೆ ಇದು ತಿಂದ ಖನಿಜಗಳ ಸಹಾಯದಿಂದ ಚಿಪ್ಪಿನೊಳಗಡೆ ಮುತ್ತು ಸಿದ್ಧವಾಗುತ್ತದೆ. ಈ ರೀತಿ ಸಿದ್ಧವಾದ ಮುತ್ತು ಸಮುದ್ರದಿಂದ ಹೊರಗೆ ತೆಗೆದು ಇದರಿಂದ ಮುತ್ತಿನ ಹಾರಗಳನ್ನು ತಯಾರಿಸುತ್ತಾರೆ. ಶಂಖ: ಇದು ಕೂಡ ಸಮುದ್ರದ ಉತ್ಪನ್ನ. ಇದು ಸಮುದ್ರದ ಜೀವಿ. ಶಂಖುವಿನೊಳಗಿನ ಜೀವಿಯ ರಕ್ಷಾ ಕವಚ ಮತ್ತು ವಾಸಸ್ಥಾನವಾಗಿದೆ. ದೇವಾಲಯಗಳಲ್ಲಿ ಶಂಖನಾದದಿಂದ ದೇವರನ್ನು ಪೂಜಿಸಲು ಶಂಖವನ್ನು ಬಳಸುತ್ತಾರೆ. ಮೀನು: ನೀರಿನಲ್ಲಿ ವಾಸಿಸುವ ಜಲಚರ ಜೀವಿ. ಮೀನು ನೀರಿಲ್ಲದೆ ಜೀವಿಸಲಾರದು. ಇದು ಕೆರೆ, ಬಾವಿ, ನದಿ, ಸಮುದ್ರಗಳಲ್ಲಿ ವಾಸಿಸುತ್ತದೆ. ಮೀನು ಮಾಂಸಾಹಾರಿಗಳ ಒಂದು ಪ್ರಮುಖವಾದ ಆಹಾರವಾಗಿದೆ. ಇದನ್ನು ತಿನ್ನುವುದರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ದೋಣಿ: ನೀರಿನ ಮೇಲೆ ಚಲಿಸುತ್ತದೆ. ದೋಣಿಯನ್ನು ಸಾಮಾನ್ಯವಾಗಿ ಒಳನಾಡಿನ ಜಲಮಾರ್ಗಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ, ಅಂದರೆ ಕೆರೆ, ನದಿಗಳಲ್ಲಿ ಬಳಸುತ್ತಾರೆ. ಜನರನ್ನು, ಸಣ್ಣಪುಟ್ಟ ಸರಕುಗಳನ್ನು ಹಾಗೂ ಮೀನು ಹಿಡಿಯಲು ದೋಣಿಯನ್ನು ಉಪಯೋಗಿಸುತ್ತಾರೆ. ಹಡಗು: ಅತಿ ದೊಡ್ಡ ಗಾತ್ರ ಮತ್ತು ಆಕಾರವನ್ನು ಹೊಂದಿದೆ. ಇದು ಬಹುಗಾತ್ರದ ಸರಕು ಮತ್ತು ಪ್ರಯಾಣಿಕರನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹಡಗುಗಳನ್ನು ಹೆಚ್ಚಾಗಿ ಸಮುದ್ರದಲ್ಲಿ ನಾವು ಕಾಣುತ್ತೇವೆ. ತೆಪ್ಪದ ಆಕಾರ ಬುಟ್ಟಿಯ ಆಕಾರದ ರೀತಿಯಲ್ಲಿ ಇರುತ್ತದೆ. ಇದನ್ನು ನಾವು ಕೆರೆಗಳಲ್ಲಿ ನೋಡಬಹುದು. ಮಕ್ಕಳೇ, ಈಗ ಪದ್ಯವನ್ನು ಓದೋಣ ಮಕ್ಕಳೇ. ಹೋಗುವ ಬಾರ ಕಡಲಿನ ತೀರಕ್ಕೆ, ಸುಂದರ ನೋಟವ ನೋಡಲಿಕ್ಕೆ. ಹೋಗುವ ಬಾರ ಕಡಲಿನ ತೀರಕ್ಕೆ, ಸುಂದರ ನೋಟವ ನೋಡಲಿಕ್ಕೆ. ತೀರದ ತುಂಬ ಮರಳಿನ ರಾಶಿ, ಹರಡಿದೆ ಕಪ್ಪೆಯ ಚಿಪ್ಪಿನ ರಾಶಿ. ಹಾಡುವ ಬಾ, ಕುಣಿದಾಡುವ ಬಾ, ಕಪ್ಪೆಯ ಗೂಡನ್ನು ಕಟ್ಟುವ ಬಾ. ಹಾಡುವ ಬಾ, ಕುಣಿದಾಡುವ ಬಾ, ಕಪ್ಪೆಯ ಗೂಡನ್ನು ಕಟ್ಟುವ ಬಾ. ಕಡಲಾಗಿದೆ ನೀರಿನ ಹೊಡಲು, ಬಾನಂಚಿನವರೆಗೂ ನೀರಿನ ಮಡಿಲು. ತೆರೆ ತೆರೆಯಾಗಿ ಹರಿದಿದೆ ಹೊನಲು, ಅಲೆಗಳ ಹಬ್ಬರ ತುಂಬಿದೆ ಮುಗಿಲು. ಅಲೆಗಳ ಹಬ್ಬರ ತುಂಬಿದೆ ಮುಗಿಲು. ಕಡಲಿನ ತುಂಬ ಜಲಚರ ಪ್ರಾಣಿ, ಕಡಲಿನಾಳದಲ್ಲಿ ರತ್ನದ ಗಣಿ. ಸುಂದರ ಸೊಬಗನ್ನು ನೀಡುವ ಕಣಿ, ನಿನಗೆ ನಾವು ಸದಾ ಋಣಿ. ನಿನಗೆ ನಾವು ಸದಾ ಋಣಿ. ಈ ಕವಿತೆಯನ್ನು ಬರೆದವರು ವಾಣಿ ಸುಬ್ಬಯ್ಯ. ಬನ್ನಿ ಮಕ್ಕಳೇ, ನಾವೀಗ ಪದ್ಯವನ್ನು ನೋಡೋಣ. ಹೋಗುವ ಬಾರ ಕಡಲಿನ ತೀರಕ್ಕೆ, ಸುಂದರ ನೋಟವ ನೋಡಲಿಕ್ಕೆ. ಹೌದು ಮಕ್ಕಳೇ, ಸಮುದ್ರ ಅಂದರೆ ಯಾರಿಗೆ ಇಷ್ಟ ಇಲ್ಲ? ಕಡಲು ಅಂತ ಹೇಳಿದ್ರೆ ಸಮುದ್ರ, ಸಾಗರ, ಅಂಬುದಿ, ಶರದಿ, ಹಾಗೆ ಕಡಲಿಗೆ ಬೇರೆ ಬೇರೆ ಹೆಸರುಗಳಿದೆ ಮಕ್ಕಳೇ. ಏನು ಅಂತ ಹೇಳಿದರೆ, ಸಮುದ್ರವನ್ನು ಇಷ್ಟಪಡದವರು ಯಾರೂ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಸಮುದ್ರದ ನೀರಿನಲ್ಲಿ ಆಡೋದು ಅಂತ ಹೇಳಿದ್ರೆ, ಆ ಒಂದು ಸುಂದರವಾದ ಕ್ಷಣವನ್ನು ಕಳೆಯೋದು ಅಂದರೆ ಎಲ್ರಿಗೂ ಕೂಡ ತುಂಬ ಇಷ್ಟ. ತೀರದ ತುಂಬ ಮರಳಿನ ರಾಶಿ, ಹರಡಿದೆ ಕಪ್ಪೆಯ ಚಿಪ್ಪಿನ ರಾಶಿ. ಆಡುವ ಬಾ, ಕುಣಿದಾಡುವ ಬಾ, ಕಪ್ಪೆಯ ಗೂಡನ್ನು ಕಟ್ಟುವ ಬಾ. ಅಂದರೆ ಮಕ್ಕಳೇ, ಸಮುದ್ರದ ತೀರ ತುಂಬೆಲ್ಲ ಮರಳಿನಿಂದ ಅಥವಾ ಮರಳಿನ ರಾಶಿಯಿಂದ ಕೂಡಿರ್ತದೆ. ಮರಳಿನ ರಾಶಿಯಲ್ಲಿ ಏನಿರುತ್ತೆ? ಕಪ್ಪೆ ಚಿಪ್ಪಿನ ರಾಶಿಗಳು ಕೂಡ ಇರ್ತದೆ. ಹೌದಲ್ಲ ಮಕ್ಕಳೇ? ಆ ರಾಶಿಯಲ್ಲಿ ನಾವು ಕಪ್ಪೆಯ ಗೂಡನ್ನು ಕಟ್ಟಿ ಸಂತೋಷದಿಂದ ಆಡಿ ಕುಣಿದಾಡೋಣ ಬಾ ಎಂದು ಕವಿಯತ್ರಿ ಹೇಳುತ್ತಿದ್ದಾರೆ ಮಕ್ಕಳೇ. ಕಡಲಾಗಿದೆ ನೀರಿನ ಹೊಡಲು, ಬಾನಂಚಿನವರೆಗೂ ನೀರಿನ ಮಡಿಲು. ತೆರೆ ತೆರೆಯಾಗಿ ಹರಿದಿದೆ ಹೊನಲು, ಅಲೆಗಳ ಅಬ್ಬರ ತುಂಬಿದೆ ಮುಗಿಲು. ಹೌದು ಮಕ್ಕಳೇ, ಸಮುದ್ರದ ಹೊಡಲು ಅಂದರೆ, ಹೊಡಲು ಅಂತೇಳಿದರೆ ಶರೀರ ಅಥವಾ ದೇಹ. ಸಮುದ್ರದ ಹೊಡಲು ನೀರಿನಿಂದ ಆಗಿದೆ. ಸಮುದ್ರದ ತೀರವು ತಾಯಿ ಇದ್ದ ಹಾಗೆ ಮತ್ತು ಆಕಾಶದ ಅಂಚಿನವರೆಗೆ ಹಬ್ಬಿದ ಸಮುದ್ರದ ನೀರು ಆಕೆಯ ಮಡಿಲು ಇದ್ದ ಹಾಗೆ. ಆ ಮಡಿಲಿನಲ್ಲಿ ತನ್ನ ಮಗುವಿನ ಹಾಗೆ ಕೋಟ್ಯಾಂತರ ಜಲಚರ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಆಶ್ರಯವನ್ನು ನೀಡಿರುತ್ತಾಳೆ ಈ ಸಮುದ್ರ. ಸಮುದ್ರದ ನೀರು
ಹಲೆ ಹಲೆಯಾಗಿ ಬರುವ ನೀರಿನ ಆರ್ಭಟದ ಶಬ್ದ ಕೇಳಿ ಬರುತ್ತಿದೆ ಮುಗಿಲಿನ ತನಕ. ಮುಗಿಲು ಅಂತ ಹೇಳಿದರೆ ಮಕ್ಕಳೇ ಮೋಡ. ಕಡಲಿನ ತುಂಬ ಜಲಚರ ಪ್ರಾಣಿ, ಕಡಲಿನಾಳದಲ್ಲಿ ರತ್ನದ ಗಣಿ, ಸುಂದರ ಸೊಬಗನ್ನು ನೀಡುವ ಕಣಿ, ನಿನಗೆ ನಾವು ಸದಾ ಋಣಿ. ಹೌದು ಮಕ್ಕಳೇ, ಸಮುದ್ರದಲ್ಲಿ ವಾಸಿಸುವ ವೈವಿಧ್ಯಮಯವಾದ ಸಾವಿರಾರು ಬಗೆಯ ಜಲಚರ ಪ್ರಾಣಿಗಳಿವೆ. ಚಿಕ್ಕ ಪುಟ್ಟ ಜೀವಿಯಿಂದ ಹಿಡಿದು ಅತಿ ಬೃಹತ್ ಗಾತ್ರದ ತಿಮಿಂಗಿಲಗಳಂತಹ ಬೃಹದಾಕಾರವಾದಂತಹ ಪ್ರಾಣಿಗಳು ಕೂಡ ವಾಸಿಸ್ತಾ ಇದೆ. ಅದರ ಜೊತೆಗೆ ಸಮುದ್ರದಾಳದಲ್ಲಿರುವ ಹವಳ ಮುತ್ತು ರತ್ನಗಳ ಭಂಡಾರಗಳ ಆಗಾರವೇ ಆಗಿದೆ ಸಮುದ್ರ. ಸುಂದರ ಮನೋಹರವಾದ ರಮಣೀಯವಾಗಿದೆ ಈ ಕಡಲು. ಇದಕ್ಕಾಗಿ ನಾವು ಯಾವಾಗಲೂ ಈ ಸಮುದ್ರಕ್ಕೆ ನಾವು ಸದಾ ಕೃತಜ್ಞತೆ ಉಳ್ಳವರಾಗಿರಬೇಕು, ಚಿರಋಣಿಗಳಾಗಿರಬೇಕು ಎಂದು ಕವಯತ್ರಿ ಹೇಳ್ತಿದ್ದಾರೆ ಮಕ್ಕಳೇ. ಓದಿದ ಪದಗಳು ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಕಡಲಿನ ತುಂಬ, ಕುಣಿದಾಡುವ, ಮುಗಿಲು, ತೀರಕ್ಕೆ, ಮರಳಿನ, ಕಪ್ಪೆಗೂಡನ್ನು, ಜಲಚರ, ಸುಂದರ, ರಾಶಿ, ಒಡಲು, ರತ್ನಗಳು, ದೃಶ್ಯವ, ಕಪ್ಪೆ ಚಿಪ್ಪಿನ, ಮಡಿಲು, ಸೊಬಗು, ನೋಡಲಿಕ್ಕೆ, ಆಡುವ, ಹೊನಲು, ಖಣಿ. ಪದಗಳ ಅರ್ಥ: ಕಡಲು, ಸಮುದ್ರ, ದೃಶ್ಯ ನೋಟ, ಹೊಡಲು ದೇಹ, ಬಾನಂಚು ಆಕಾಶದ ಕೊನೆ, ಹೊನಲು ನದಿ, ಮುಗಿಲು ಮೋಡ. ಹೀಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1. ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಹೇಗೆ ಕಾಣುತ್ತದೆ? ಕಡಲಿನ ತೀರದಲ್ಲಿ ಸುಂದರ ದೃಶ್ಯಗಳು ನೋಡಲು ಕಾಣುತ್ತದೆ. 2. ಕಡಲಿನ ತೀರದಲ್ಲಿ ಯಾವುದು ರಾಶಿ ರಾಶಿ ಹರಡಿರುತ್ತದೆ? ಕಡಲಿನ ತೀರದಲ್ಲಿ ಮರಳಿನ ಮತ್ತು ಕಪ್ಪೆಯ ಚಿಪ್ಪಿನ ರಾಶಿ ಹರಡಿರುತ್ತದೆ. ನಾಳದಲ್ಲಿ ಯಾವ ಗಣಿ ಇದೆ? ಕಡಲಿನಾಳದಲ್ಲಿ ಜಲಚರ ಪ್ರಾಣಿ ಮತ್ತು ರತ್ನದ ಗಣಿ ಇದೆ. ಖಾಲಿ ಬಿಟ್ಟ ಜಾಗಗಳಲ್ಲಿ ಸರಿಯಾದ ಪದ ತುಂಬಿರಿ. 1. ಹೋಗುವ ಬಾರ ಕಡಲಿನ ತೀರಕ್ಕೆ. 2. ತೀರದ ತುಂಬ ಮರಳಿನ ರಾಶಿ. 3. ತೆರೆತೆರೆಯಾಗಿ ಹರಿದಿದೆ ಹೊನಲು. 4. ಕಡಲಿನ ತುಂಬ ಜಲಚರ ಪ್ರಾಣಿ. ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ. ಮಾದರಿ: ತೀರಕ್ಕೆ, ನೋಡಲಿಕ್ಕೆ, ಒಡಲು, ಮಡಿಲು, ಹೊನಲು, ಮುಗಿಲು, ಪ್ರಾಣಿ, ಗಣಿ. ಚಟುವಟಿಕೆ: ಈ ಪದ್ಯವನ್ನು ಓದಿ. ಕರಡಿ ಬೆಟ್ಟ ಹತ್ತಿತು, ಅತ್ತ ಇತ್ತ ನೋಡಿತು, ಹಲಸಿನ ಮರ ಏರಿತು, ಹಣ್ಣು ಕಿತ್ತು ತಂದಿತು, ತೊಳೆ ಬಿಡಿಸಿ ಇಟ್ಟಿತು, ಅದಕ್ಕೆ ಜೇನು ಬೆರೆಸಿತು, ಹೊಟ್ಟೆ ಬಿರಿಯ ತಿಂದಿತು, ಮಲಗಿ ನಿದ್ದೆ ಒಡೆಯಿತು. ಈ ಕಥೆಯನ್ನು ಗಟ್ಟಿಯಾಗಿ ಓದಿ. ಒಂದು ಸುಂದರವಾದ ಕೊಳ, ಸುತ್ತಮುತ್ತ ಎತ್ತರವಾದ ಮರಗಳು. ಅಲ್ಲಿ ಹರಿದಾಡುತ್ತಿದ್ದ ಇರುವೆಯೊಂದು ಒಮ್ಮೆ ನೀರಿನಲ್ಲಿ ಬಿದ್ದು ಬಿಟ್ಟಿತು. ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಒಂದು ಪಾರಿವಾಳವು ಅದನ್ನು ನೋಡಿತು. ಅದು ಒಂದು ಎಲೆಯನ್ನು ಇರುವೆಯ ಹತ್ತಿರ ನೀರಿನ ಮೇಲೆ ಹಾಕಿತು. ಇರುವೆ ಎಲೆಯ ಮೇಲೆ ಹತ್ತಿ ಕ್ಷೇಮವಾಗಿ ದಡವನ್ನು ಸೇರಿತು. ಒಂದು ದಿನ ಒಬ್ಬ ಬೇಟೆಗಾರನು
ಅಲ್ಲಿಗೆ ಬಂದನು. ಮರದ ಮೇಲಿದ್ದ ಪಾರಿವಾಳವನ್ನು ನೋಡಿದನು. ಅದಕ್ಕೆ ಬಾಣವನ್ನು ಗುರಿಯಿಟ್ಟನು. ಅದನ್ನು ಇರುವೆ ನೋಡಿತು. ಅದು ಹೋಗಿ ಬೇಟೆಗಾರನ ಕಾಲನ್ನು ಕಚ್ಚಿತು. ಆಗ ಅವನ ಗುರಿ ತಪ್ಪಿ ಬಾಣವು ನೀರಿನಲ್ಲಿ ಬಿತ್ತು. ಪಾರಿವಾಳವು ಹಾರಿಹೋಯಿತು. ಹೀಗೆ ಇರುವೆಯು ತನ್ನ ಪ್ರಾಣವನ್ನು ಕಾಪಾಡಿದ ಪಾರಿವಾಳವನ್ನು ರಕ್ಷಿಸಿತು. ನೀತಿ: ಇತರರಿಗೆ ಸಹಾಯ ಮಾಡಬೇಕು, ಸಹಾಯ ಮಾಡಿದವರನ್ನು ಸ್ಮರಿಸಬೇಕು. ನಿನಗೆ ಇಷ್ಟವಾದ ಯಾವುದಾದರೂ 4 ಪಕ್ಷಿಗಳ ಚಿತ್ರಗಳನ್ನು ಸಂಗ್ರಹಿಸಿ ಇಲ್ಲಿ ಅಂಟಿಸಿ. ನವಿಲು, ಗುಬ್ಬಿ, ಗಿಳಿ, ಪಾರಿವಾಳ. ಇಷ್ಟು ನಿಮಗೆ ಅರ್ಥವಾಯ್ತಲ್ಲ ಮಕ್ಕಳೇ? ಎಲ್ಲರಿಗೂ ಕೂಡ ಧನ್ಯವಾದಗಳು.